ಒಂದು ಬ್ರ್ಯಾಂಡ್ ನ್ಯೂ ಬಸ್ ಪ್ರಕಾಶ್ ಬಿಲ್ಡ್. ಇದು ಬೊಲೆರೋ ಎಲೆಕ್ಟ್ರಿಕ್ ರಿಕ್ಷಲ್ಲಿ ನಿಮ್ಗೆ ಸೊ ಈ ಪಾರ್ಟಲ್ಲಿ ನಿಮ್ಗೊಂದು ಕಂಪ್ಲೀಟ್ ಕಮರ್ಷಿಯಲ್ ವೆಹಿಕಲ್ಸ್. ಸೊ ಪ್ರತಿ ಗುರುವಾರ ಇಲ್ಲಿ ಆಕ್ಷನ್ ನಡೀತಾ ಇರುತ್ತೆ. ಕೇಸ್ ನೀವು ಬಿಟ್ಟು ಮಾಡಲಿಲ್ಲ ಹೇಳಿದರೆ 20,000 ರಿಫಂಡೇಬಲ್ ಇರುತ್ತೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತೊಂದು ತುಂಬ ಟೈಮ್ ಆದಮೇಲೆ ನಾವು ಶ್ರೀರಾಮ್ ಫೈನಾನ್ಸಿದ ಒಂದು ವೀಡಿಯೋ ಮಾಡ್ತಾಯಿದ್ದು. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾವುದೆಲ್ಲ ಗಾಡಿ ಆಪ್ಷನಲ್ಲಿದೆ, ಮತ್ತು ಇದರಲ್ಲಿ ಈಗ ನಾನು ತೋರಿಸೋ ಹೆಚ್ಚಿದ ಗಾಡಿ ಸೋಲ್ಡ್ ಔಟ್ ಆಗಿರ್ಬೋದು. ಸೊ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಅಂದರೆ ಸೋಲ್ಡ್ ಆಗಿತ್ತಾ ವೆಹಿಕಲ್ ಇದೆಯಾ ಹೇಳಿ. ಸೊ ನೀವು ಕನ್ಫರ್ಮ್ ಡೀಟೇಲ್ಸಿಗೆ ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ, ನಾನು ನಂಬರೆಲ್ಲ ನಿಮ್ಗೆ ಮೆನ್ಷನ್ ಮಾಡಿರ್ತೆ. ಅದು ಬಿಟ್ಟು ನಾವೀಗ ಗಾಡಿ ಯಾವುದೆಲ್ಲ ಇದೆ ಹೇಳಿ ನೋಡಿದ್ರೆ ನೀವು ನೋಡ್ಬೋದು. ಈ ಸಲ ನಿಮ್ಗೆ ಆಪ್ಷನಲ್ಲಿ ಈಕೋ ಆಗಿರ್ಬೋದು, ಮತ್ತು ಓಮ್ನಿ, ಯೆಲ್ಲೋ ಬೋರ್ಡ್, ವೈಟ್ ಬೋರ್ಡ್, ಟೊಯೋಟಾ ಇನೋವಾ ಎಲ್ಲ ಗಾಡಿ ಇದೆ. ಸೊ ನೀವು ನೋಡ್ಬೋದು. ಸೊ ನೋಡ್ತಾ ಇರ್ಬೋದು, ಯೆಲ್ಲೋ ಬೋರ್ಡ್ ಗಾಡಿಗಳು, ವೈಟ್ ಬೋರ್ಡ್ ಗಾಡಿಗಳು ಎಲ್ಲ ಇದೆ. ಸೊ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸ್ಮಾಲ್ ಸೆಗ್ಮೆಂಟ್ ಗಾಡಿಗಳು. ಇದೆಲ್ಲ ನೀವು ಯಾವುದೆಲ್ಲ ನಂಬರ್ ಇದೆ ಅದೆಲ್ಲ ಆಪ್ಷನಲ್ಲಿ ಬಂದಿದೆ ಇವತ್ತು. ನೀವು ಒಂದು ಯಾವುದಕ್ಕೂ ಕಾಂಟ್ಯಾಕ್ಟ್ ಮಾಡಿ, ಸೇಲ್ ಆಗಿತ್ತಾ ಇಲ್ವಾ, ಒಂದು ನಿಮ್ಗೆ ಯಾವುದಾದ್ರು ಇಂಟ್ರೆಸ್ಟ್ ಇದ್ದರೆ ಒಂದು ಕೇಳಿ ಮಾತ್ರ ಅವ್ರ ಹತ್ರ, ಅಂದರೆ ಎಂತೆಲ್ಲ ಕಂಡೀಷನ್ ಹೇಳಿ. ಸೊ ನೋಡ್ಬೋದು, ಒಂದು ಬ್ರ್ಯಾಂಡ್ ನ್ಯೂ ಬಸ್ ಪ್ರಕಾಶ್ ಬಿಲ್ಡ್. ಇದು ಸಹ ಆಪ್ಷನಲ್ಲಿದೆ, ನಂಬರ್ 72. ಸೊ ಇದು ಸಹ ನಿಮ್ಗೆ ಯಾರಾದರೂ ಡೀಲರ್ಸ್ ಇಲ್ಲ ನಮ್ಮದು ಬಸ್ ಓನರ್ಸ್ ಯಾರಾದರೂ ಇಷ್ಟಪಡೋರಿದ್ದರೆ ಪರ್ಚೇಸ್ ಮಾಡಲಿಕ್ಕೆ ಒಂದು ಸಿಂಗಲ್ ಬಸ್ ಇದೆ, ಪೇರಲ್ಲಿಲ್ಲ. ಸೊ ಲೇಲ್ಯಾಂಡ್ ಚೆಸ್ಸಿ ಮೇಲೆ ಪ್ರಕಾಶ್ ಬಾಡಿ. ಸೊ ಇದೆಲ್ಲ ಇಷ್ಟೇ ಇರೋರು ಪರ್ಚೇಸ್ ಮಾಡ್ಬೋದು. ಮತ್ತು ಈ ಸೈಡ್ ನಿಮಗೆ ವೆನ್ಯೂ, ವ್ಯಾಗನರ್, i20 ಇದೆಲ್ಲ ಗಾಡಿ ಇದೆ. ಸೊ ಇಲ್ಲಿಗ ನೀವು 2 ವೀಲರ್ಸ್ ಮತ್ತು 3 ವೀಲರ್ಸ್ ನೋಡ್ಬೋದು ಯಾವುದೆಲ್ಲ ಇದೆ ಹೇಳಿ. ಸೊ ಇದೆಲ್ಲ ಎಲ್ಲ ಆಪ್ಷನಿಗೆ ಇರೋದಿಲ್ಲ, ಕೆಲವು ಗಾಡಿಗಳು ಮಾತ್ರ. ಇದು ನಿಮಗೆ ಆಪ್ಷನ್ ಲೈನಲ್ಲಿ ಬರೋದಿಲ್ಲ, ನೀವೇ ಕೊಟೇಶನ್ ಬರೆದು ಕೊಡಬೇಕು. ಮತ್ತೀಗ ನಾವು ಈ ಸೈಡಲ್ಲಿ ನೋಡಿದ್ರೆ ಇಂಟ್ರಾ V30, ಬೊಲೆರೋ, ಎಲೆಕ್ಟ್ರಿಕ್ ರಿಕ್ಷಲ್ಲಿ ನಿಮ್ಗೆ ಆಪ್ಷನಲ್ಲಿ ಇತ್ತು. ಸೊ ಬಂದಿರ್ಬೋದು, ಸೇಲ್ಸ್ ಆಗಿರ್ಬೋದು. ಇದು ಇಲ್ಲಿ ಮಾತ್ರ ಅಲ್ಲ, ಆನ್ಲೈನಲ್ಲಿ ಸಹ ಬೆಟ್ಟಿಂಗ್ ನಡೀತಾ ಇರುತ್ತೆ. ಸೊ ಬನ್ನಿ ಆ ಸೈಡ್ ಹೋಗಿ, ಆ ಸೈಡೆಲ್ಲ ದೊಡ್ಡ ಗಾಡಿ ಇದೆ, ಅದೆಲ್ಲ ನೋಡಿ ಬರುವ ಯಾವುದೆಲ್ಲ ಗಾಡಿ ಇದೆ ಹೇಳಿ. ಸ್ವಿಫ್ಟ್ ಡಿಸೈರ್, ಯೆಲ್ಲೋ ಬೋರ್ಡು, ಈಚೆ ರಿಡ್ಸ್ ಎಷ್ಟು ಗಾಡಿ, ಎಲ್ಲ ಡೀಸೆಲ್ ಗಾಡಿ. ಪೆಟ್ರೋಲ್ ಫ್ರಾಂಕ್ಸ್ ಲೇಟೆಸ್ಟ್ ಆಪ್ಷನಿಗಿಲ್ಲ ಇದೆಲ್ಲ. ಸೊ ಈ ಪಾರ್ಟಲ್ಲಿ ನಿಮಗೊಂದು ಕಂಪ್ಲೀಟ್ ಕಮರ್ಷಿಯಲ್ ವೆಹಿಕಲ್ಸ್, ಅಂದರೆ ನೋಡ್ಬೋದು, ಸಣ್ಣ ವೆಹಿಕಲಿಂದ ದೊಡ್ಡ ವೆಹಿಕಲ್ ಇದು. ಮತ್ತು ಎಲ್ಲ ಗಾಡಿ ಸೀಸ್ ಆಗಿದೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ, ಎಲ್ಲ ಆಪ್ಷನಲ್ಲಿ ಇರೋದಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಹೇಳಿದ್ರೆ ಕೆಲವುದು ರಿನ್ಯೂವಲಿಗೆಲ್ಲ ಬಂದಿರುತ್ತೆ, ಅದೆಲ್ಲ ಅವರಿಲ್ಲೇ ಸರೆಂಡರ್ ಮಾಡಿ ಮತ್ತೆ ರಿನ್ಯೂವಲ್ ಆದಮೇಲೆ ಗಾಡಿ ತಗೊಂಡು ಹೋಗಬಹುದು. ಇಲ್ಲ ಅವರು ಆ್ಯಸ್ ಯೂಶ್ವಲ್ ಯಾವ ಥರ ಯೂಸ್ ಲೈನಿಗೆ ಬಿಡೋದು ಆ ಥರ ರನ್ ಮಾಡ್ಬೋದು. ನೋಡ್ಬೋದು, ಇದೀಗ ಇಷ್ಟು ಸೀಸ್ ಆಗಿದೆಲ್ಲ, ಇದೆಲ್ಲ ಆಪ್ಷನಲ್ಲಿ ಸಹ ಇಲ್ಲ. ಮತ್ತು ಆ ಕಡೆ ನೋಡುವ, ಈಗ ಆ ಕಡೆ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ದೊಡ್ಡ ವೆಹಿಕಲ್ಸ್ ಇದೆ. 6 ವೀಲರ್, ಇನ್ಸುಲೇಟರ್, 16 ವೀಲು, 14 ವೀಲು. ಸೊ ಇಲ್ಲಿಂದ ದಾರಿ ಇಲ್ಲ, ಮುಂದೋಗಿ ಒಂದು ನೋಡುವ. ನೋಡ್ಬೋದು, ಇಲ್ಲೆಲ್ಲ ಒಂದು ಕಂಪ್ಲೀಟ್ ಇನ್ಸುಲೇಟರ್. ಸೊ ಇದೆಲ್ಲ ಈಗ ಯಾವುದೇ ಇದು ಆಪ್ಷನಿಗಲ್ಲ. ಸೊ ಪ್ರತಿ ಗುರುವಾರ ಇಲ್ಲಿ ಆಕ್ಷನ್ ನಡೀತಾ ಇರುತ್ತೆ. ಅಂದರೆ ಎನಿ ಟೈಮ್ ನೀವು ಬಂದು ಗಾಡಿ ನೋಡ್ಬೋದು. ಮತ್ತು ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಕಿದ್ರೆ ಥರ್ಸ್ಡೇ ಮಾತ್ರ ಬರಬೇಕು. ಬಟ್ ನೀವು ಆಕ್ಷನಲ್ಲಿ ಕೂತು ಬಿಡ್ಡಿಂಗ್ ಮಾಡಬೇಕು ಹೇಳಿದ್ರೆ 20,000 120 ಅಮೌಂಟ್ ರುಪೀಸ್ ಕಟ್ಟಬೇಕು. ಸೊ ಇನ್ ಕೇಸ್ ನೀವು ಬಿಟ್ಟು ಮಾಡಲಿಲ್ಲ ಹೇಳಿದರೆ 20,000 ರಿಫಂಡೇಬಲ್ ಇರುತ್ತೆ. ಬಟ್ 120 ರೂಪೀಸ್ ಅವ್ರು ಸರ್ವಿಸ್ ಚಾರ್ಜಲ್ಲಿ ಇಟ್ಕೊಳ್ತಾರೆ. ಮತ್ತು ಈ ಲೈನಲ್ಲಿ ನಿಮ್ಗೊಂದು ಕಂಪ್ಲೀಟ್ ದೊಡ್ಡ ವೆಹಿಕಲ್ಸ್, 6 ವೀಲರ್, 8 ವೀಲರ್, 8 ವೀಲರ್ ಅಲ್ಲ ಸಾರಿ 6 ವೀಲರ್, 10 ವೀಲಲ್ಲ ಇದೆ. ಇದೆಲ್ಲ ಈಗ ಅಂದರೆ ಅಲ್ಲಿ ರ್ಯಾಂಪಲ್ಲಿ ಹೋಗಿ ಒಂದು ಆಕ್ಷನಲ್ಲಿ ಆಗಿ ಮುಗಿದು ಇರುವಂಥ ಗಾಡಿ ಸೇಲ್ ಆಯ್ತು ಎಲ್ಲ ಗೊತ್ತಿಲ್ಲ ನನಗೆ. ನಾನು ಇಲ್ಲಿದ್ದೆ
ಸೊ ನೋಡ್ಬೋದು ಟಿಪ್ಪರ್ ಎಲ್ಲ ವೆಹಿಕಲ್ಸ್ ಇತ್ತು. ಸೊ ನನ್ನ ಪ್ರಕಾರ ಉಡುಪಿ ಮಂಗಳೂರಲ್ಲಿ ಇದಕ್ಕಿಂತ ದೊಡ್ಡದು ಅಂದರೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಆಗಿರ್ಬೋದು, ಸೇಲ್ಸ್ ಮಾಡೋದು ಆಗಿರ್ಬೋದು ಯಾವುದಿಲ್ಲ. ಸೊ ಇದು ಒನ್ ಆಫ್ ದ ಬಿಗ್ಗೆಸ್ಟ್. ಮತ್ತು ಶ್ರೀರಾಮ್ ಯಾರ್ಡ್ ಬಂದು ನಮ್ಮದು ಉಡುಪಿ ಮಂಗಳೂರು ಭಟ್ಕಳ ಆಚೆ ಉತ್ತರ ಕನ್ನಡ ಸೈಡಲ್ಲಿ ಇದೆ ಇದ್ದದ್ರಲ್ಲಿ ಒಂದೇ. ಸೊ ಅಲ್ಲಿಂದವೂ ಎಲ್ಲ ಗಾಡಿ ಬರುತ್ತೆ. ಕೆಲವು ಗಾಡಿಯೆಲ್ಲ ತುಂಬ ಸಖತ್ತಿದೆ, ಅಂದರೆ ಲೈಕ್ ಬ್ರ್ಯಾಂಡ್ ನ್ಯೂ ಎಲ್ಲ ರೆಡಿ ಮಾಡಿ ಸೇಲಿಗೆ ಇಟ್ಟಾಗಿದೆ. ಮತ್ತು ಹೆಚ್ಚಿದೆ ಆ್ಯಸ್ ಇಟ್ ಈಸ್ ಕಂಡೀಷನೆಲ್ಲ ಸೇಲ್ ಮಾಡೋದು. ಸೊ ನೋಡ್ಬೋದು CNG ಗಾಡಿ ಸಹ ಅವೈಲೇಬಲ್ ಇದೆ. ಇಲ್ಲೆಲ್ಲ ಒಂದು ಟೈಪ್ ಪ್ರೀಮಿಯಮ್ ಗಾಡೀಸ್ ಇದೆ, ಇನೋವಾ, ಸ್ವಿಫ್ಟ್ ಇದೆಲ್ಲ ಇದೆ. ತುಂಬ ಜನ ನೋಡ್ಲಿಕ್ಕೆ ಬಂದಿದ್ರು. ಸೊ ಫಸ್ಟ್ ಟೈಮ್ ಕ್ಯಾಮರದ ಹಿಂದೆ ಇಷ್ಟು ಜನ ಇದ್ದಲ್ಲಿ ವೀಡಿಯೋ ಮಾಡೋದು. ಸ್ವಲ್ಪ ವೀಡಿಯೋದಲ್ಲಿ ಹೆಚ್ಚು ಕಡಿಮೆ ಆದರೆ ಒಂದು ಸುಧಾರಿಸಿ. ಮತ್ತು ಈ ಕಡೆ ನೋಡ್ಬೋದು ಯಾವ ಥರ ಇದೆ ಹೇಳಿ. ಸೊ ಇದೀಗ ನಾನು ಆಗ ತೋರಿಸಿದೆ ಅದೇ ಗಾಡಿಗಳು. ಜಸ್ಟ್ ನೋಡಿ, ಈಗ ಇಡೀ ವಿಡಿಯೋದಲ್ಲಿ ಮಾತಾಡೋದು ಕಷ್ಟ. ಸೊ ಇಲ್ಲಿ ಟಾಟಾ ಏಸ್, ಜಿಪ್, ಓಪನ್ ಬಾಡಿ, ಕ್ಲೋಸ್ ಬಾಡಿ, ಇಂಟ್ರಾ V50 ಎಲ್ಲ ಈ ಸೈಡಲ್ಲಿರುತ್ತೆ ನಿಮಗೆ. ಎಂಟ್ರೆನ್ಸಲ್ಲಿ ನಿಮಗೆ ಕುರ್ಚಿಯೆಲ್ಲ ಹಾಕಿಟ್ಟಿದ್ರು, ಟಾಟಾ ಯೋಧಾ. ಸೊ ಇಲ್ಲಿ ನೋಡ್ಬೋದು, ಇದು ನಿಸಾನ್ ಟೆರನ್ ಅಲ್ಲ, ತುಂಬ ಕ್ಲೀನ್ ಕಂಡೀಷನಲ್ಲಿತ್ತು. ನೀವು ನೋಡುವಾಗ ಕರೆಕ್ಟ್ ಒಂದು ಇನ್ಸ್ಪೆಕ್ಷನ್ ಮಾಡೋರು ಯಾರನ್ನಾರು ಕರ್ಕೊಂಡು ಬಂದು ಇನ್ಸ್ಪೆಕ್ಷನ್ ಮಾಡಿ ಗಾಡಿ ತಗೊಳ್ಳಿ ಹೇಳಿ ನಂದು ಪರ್ಸ್ನಲ್ ಸಜೆಷನ್. ಯಾಕೆ ಹೇಳಿದ್ರೆ ಒಂದು ಸಲ ಬಿಟ್ಟಾದ್ಮೇಲೆ ಮತ್ತು ನಿಮಗೆ ಯಾವುದೇ ಹಣ ರಿಫಂಡ್ ಇರೋದಿಲ್ಲ. ಸೊ ನೋಡ್ಬೋದು, ಈಗ ಈ ಸೈಡಲ್ಲಿ ಹೋಗು, ಈ ಸೈಡಲ್ಲಿ ಯಾವುದೆಲ್ಲ ಗಾಡಿ ಇದೆ ಹೇಳಿ. ಇದು ಆ್ಯಕ್ಚುಲಿ ಎಂಟ್ರೆನ್ಸ್ ಇದೆ. ಸೊ ಇಲ್ಲಿಂದ ನೀವು ಬರಬೇಕು. ಇಲ್ಲ ನೀವೀಗ ಬಂದರೆ ಎಂಟ್ರೆನ್ಸ್ ಎಲ್ಲ ನೋಡ್ಬೋದು, ವೈಟ್ ಬೋರ್ಡ್ ಈಕೋ. ಸೊ ಇಲ್ಲೆಲ್ಲ ನಿಮಗೆ ವೈಟ್ ಬೋರ್ಡ್, ಎಲ್ಲೋ ಬೋರ್ಡ್ ಮಿಕ್ಸ್ ಇಟ್ಟಿದ್ರು. ಈಗ ಜಸ್ಟ್ ಆಪ್ಷನ್ ಆಗಿದ್ದರಿಂದ, ಇಲ್ಲಾಂದರೆ ನಿಮ್ಗೆ ಕರೆಕ್ಟ್ ಒಂದು ಆರ್ಡರ್ ವೈಸ್ ಇರ್ತಾಯಿದ್ರು. ವೈಟ್ ಬೋರ್ಡ್ ಒಂದು ಸೈಡ್, ಎಲ್ಲೋ ಬೋರ್ಡ್ ಒಂದು ಸೈಡ್. ಬಟ್ ಈಗ ಎಲ್ಲ ಮಿಕ್ಸ್ ಇತ್ತು. ನೋಡ್ಬೋದು ಯಾರ್ಡ್ ಎಷ್ಟು ದೊಡ್ಡದಿದೆ ಹೇಳಿ. ಸೊ ತುಂಬ ಜನ ಕಮೆಂಟ್ ಮಾಡ್ಲಿಕ್ಕೆ ಹೋಗಿ ನಾನು ಈ ಸಲ ಒಂದು ವೀಡಿಯೋ ಮಾಡ್ತಾಯಿದ್ದೆ ಶ್ರೀರಾಮಿದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದಿದ್ದರೆ ಲೈಕ್ ಮಾಡಿ, ಕಮೆಂಟ್ಸಲ್ಲಿ ತಿಳಿಸಿ. ಅಂತ ನೆಕ್ಸ್ಟ್ ನಿಮ್ಗೆ ಈ ಥರದ ವೀಡಿಯೋ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇತ್ತಾ ಮಾಡಬೇಕು ಹೇಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಲ್ಲಿ ಯಾರಾದರೂ ಗಾಡಿ ಪರ್ಚೇಸ್ ಮಾಡೋರಿದ್ದರೆ ಅವರಿಗೊಂದು ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗುವ. ಬಾಯ್.